ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದು ನೋಡೋಷ್ಟರಲ್ಲೇ ನನ್ನ ಮಗಳಿಗೆ ತುಂಬ ಖುಷಿಯಾಗಿತ್ತು. ಬಿಕಾಸ್ ಇಲ್ಲಿ ಒಂದು ಪಕ್ಷಿ ಗೂಡು ಕಟ್ಟಿ ಮೊಟ್ಟೆ ಇಟ್ಟಿತ್ತು. ಆ ಮರಿ ನೋಡಬೇಕು ಅಂತಂದ್ರೇ ಅವಳಿಗೆ ತುಂಬ ಖುಷಿ ಇತ್ತು. ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ಬೆಳಗ್ಗೆ ಬೇಗ ಕೆಲಸ ಮುಗಿಸಿ ಇವತ್ತು ಸ್ವಲ್ಪ ಅಮ್ಮ ಮನೆಗೆ ಹೋಗಬೇಕಿತ್ತು. ಅದಕ್ಕಾಗಿ ಅಲ್ಲಿ ಹೊರಟಿದ್ವಿ ನಾವು 3 ಜನನೂ. ನನ್ನ ಹಸ್ಬೆಂಡ್ ಕೆಲಸ ಮುಗಿಸ್ಕೊಂಡು ಹಾಗೇ ಬರ್ತೀನಿ ಅಂತಂದರು. ಸೊ ನಾವು 3 ಜನನೂ ಅಲ್ಲಿಗೆ ಹೋದ್ವಿ. ನಾವು ತಿಂಡಿ ತಿನ್ಕೊಂಬಂದಿರಲಿಲ್ಲ ಅಂತ ಅಂದ್ಕೊಂಡು ನಮ್ಮಮ್ಮ ಮಸಾಲೆ ದೋಸೆ, ಸೆಟ್ ದೋಸೆ ಎಲ್ಲ ತಂದಿದ್ರು. ನನ್ನ ಮಕ್ಕಳಿಗೆ ಇಷ್ಟ ಅಂತ ಅಂದ್ಬಿಟ್ಟು. ನನ್ನ ಇತ್ತೀಚೆಗೆ ಸ್ವಲ್ಪ ಎಲ್ಲ ವ್ಲಾಗ್ಸು ನಿಧಾನನೇ ಆಯಿತು. ಯಾಕೆ ಅಂತಂದರೆ ನನಗೆ ಅವತ್ತು ನಿಮ್ಗೆ ಹೇಳಿದ್ದೆ, ಶಾಪಿಂಗ್ ಮಾಡಬೇಕಾದ್ರೆ ನಾನು ನಿಧಾನಕ್ಕೆ ಹೋಗ್ತಾ ನಾನು ನಿಮಗೆ ಹೇಳ್ತೀನಿ ಲೇಟ್ರ್ ಆನ್ ವೀಡಿಯೋಸಲ್ಲಿ ಅಂತ ಅಂದ್ಬಿಟ್ಟು. ಅದು ಏನಪ್ಪ ಅಂತಂದರೆ ನನ್ನ ಮಗಳಿಗೆ ತಮಿಳ್ನಾಡಲ್ಲಿ ಇದು ಸಿಕ್ಕಿದೆ. ಸೊ ಅವಳು ಅಲ್ಲಿ ಹೋಗ್ತಾ ಇದ್ದಾಳೆ. ಅಲ್ಲಿ ಹಾಸ್ಟೆಲ್ ಫೆಸಿಲಿಟೀಸು ಇದು ಎಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಬೇಕಾಗಿತ್ತು. ಅವಳು ಪ್ಯಾಕಿಂಗ್ ಆಗಿರ್ಬೋದು ಅಥವಾ ಮತ್ತೊಂದು ಬೇರೆ ಹೋಗಲಿಕ್ಕೆ ವ್ಯವಸ್ಥೆಗಳಾಗಿರ್ಬೋದು, ಅದೆಲ್ಲ ಮಾಡಬೇಕಿತ್ತು. ಸೊ ಅದಕ್ಕಾಗಿ ಅದನ್ನು ಅರೇಂಜ್ಮೆಂಟ್ಸ್ ಮಾಡಿ ಮತ್ತೆ ನನ್ನ ಮಗಳನ್ನ ಅಲ್ಲಿ ಹೋಗಿ ಬಿಟ್ಟು ಅಲ್ಲಿ ಸೆಟಲ್ ಮಾಡಿ ಬಂದ ಮೇಲೆ ನಾನು ವೀಡಿಯೋಸ್ನ ಹಾಕ್ತಾಯಿದ್ದೀನಿ. ಬಿಕಾಸ್ ನನ್ನ ಮಗಳನ್ನ ಅಲ್ಲಿ ಸೆಟಲ್ ಮಾಡೋವರೆಗೂ ನನಗೆ ಸಮಾಧಾನ ಇರಲಿಲ್ಲ. ಸೊ ಅದಕ್ಕಾಗಿ ಇತ್ತೀಚೆಗೆ ವೀಡಿಯೋಸ್ ಲೇಟಾಗಿ ಬರ್ತಾಯಿದೆ. ಮತ್ತು ನನಗೂ ಸ್ವಲ್ಪ ಅವಳನ್ನ ಬಿಟ್ಟು ಅಡ್ಜಸ್ಟ್ ಆಗಲಿಕ್ಕೆ ಟೈಮ್ ಬೇಕಿತ್ತು. ನನ್ನ ಮಗಳಲ್ಲಿ ಸೆಟ್ಲ್ ಆಗಿದ್ದಾಳೆ ಅಂತ ಸ್ವಲ್ಪ ಸಮಾಧಾನ ಆದಮೇಲೆ ನಾನು ಈಗ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಹಳೆ ವೀಡಿಯೋಸೇ. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ಹೇಳ್ದಂಗೆನೇ ಅವಳು ಸೆಟಲ್ ಆಗೋವರೆಗೂ ನನಗೆ ಯಾವುದೇ ಥರದ ವೀಡಿಯೋಸ್ ಆಗಿರಲಿ ಅಥವಾ ಯಾವುದೇ ಥರದ ವ್ಲಾಗ್ಸ್ ಎಡಿಟಿಂಗ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು ನನಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಅದಕ್ಕಾಗಿಯೇ ಸ್ವಲ್ಪ ಲೇಟ್ ಆಯಿತು. ಇನ್ನು ಮುಂದೆ ವ್ಲಾಗ್ಸ್ನ ಕಂಟಿನ್ಯೂಷನ್ಸ್ ಇರುತ್ತೆ, ಕಂಟಿನ್ಯೂ ವ್ಲಾಗ್ಸ್ ಬರುತ್ತೆ. ಇನ್ನು ಮುಂದೆ ಯಾವುದೇ ಥರದ ಡಿಲೇ ಆಗೋದಿಲ್ಲ. ಸ್ವಲ್ಪ ಹಳೆ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಈಗ ಸ್ವಲ್ಪ ವೀಡಿಯೋಸ್ ಎಲ್ಲನೂ ಬರ್ತಾ ಹೋಗುತ್ತೆ. ಓಕೆ ಫ್ರೆಂಡ್ಸ್, ಬನ್ನಿ. ನಾನೀಗ ತೋರಿಸ್ಲಿಕ್ಕೆ ಹೋಗ್ತಾ ಇರೋದು ಕೋಳಿ ಬಸ್ಸಾರು, ನಾಟಿ ಕೋಳಿ ಬಸ್ಸಾರು. ಇದು ನಮ್ಮಮ್ಮ ಮಾಡೋದು ಸೂಪರಾಗಿ ಮಾಡ್ತಾರೆ ಕೋಳಿ ಬಸ್ಸಾರು. ನನ್ನ ಮಗಳಿಗೆ, ನನ್ನ ಹಸ್ಬೆಂಡ್ಗೆ, ನನಗೆ ಎಲ್ಲರಿಗೂ ತುಂಬಾ ಇಷ್ಟ. ಇದು ಊರಿಂದ ಬರಬೇಕಾದ್ರೆ ನಾಟಿ ಕೋಳಿ ತರ್ತೀನಿ ಅಂತ ಹೇಳಿದರು. ಅದಕ್ಕಾಗಿ ನಾಟಿ ಕೋಳಿಲಿ ಬಸ್ಸಾರು ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಫಾರಮ್ ಕೋಳಿಲೂ ಮಾಡ್ತಾರೆ, ಆದರೆ ನಾಟಿ ಕೋಳಿಲಿ ಬಸ್ಸಾರು ಮಾಡ್ತೀವಲ್ಲ ಅದೇ ಟೇಸ್ಟು. ಅದಕ್ಕಾಗಿ ಅಮ್ಮಂಗೆ ಹೇಳಿದ್ವಿ ಬಸ್ಸಾರು ಮಾಡ್ಕೊಳಮ್ಮ ಅಂತಂದ್ಬಿಟ್ಟು. ಅದಕ್ಕೆ ಸರಿ ಅಲ್ಲಿಂದ ತಂದರು ಅಲ್ಲ, ಸರಿ ಬಸ್ಸಾರೇ ಮಾಡೋಣ ಅದರಲ್ಲಿ ಅಂತಂದ್ಬಿಟ್ಟು ಮಾಡ್ತಾಯಿದ್ದಾರೆ. ಇದು ನಮ್ಮಮ್ಮನೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇಲ್ಲಿ ಬಸ್ಸಾರಿಗೆ ಅಂದರೆ ನಾಟಿ ಕೋಳಿ ಬಸ್ಸಾರಿಗೆ ಹಾಕ್ಕೊಂಡಿರೋದು ಸುಮಾರು ಒಂದು ಸಣ್ಣ ಸೈಜ್ದು ಒಂದು 4 ಈರುಳ್ಳಿ ಮತ್ತು ಒಂದು 2 ಇಡಿಯಷ್ಟು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನೆಲ್ಲನೂ ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಏನಿಲ್ಲ ಅಂತಂದರೂ ಒಂದು ಸುಮಾರು 10ರಿಂದ 11 ಮೆಣಸಿನ್ಕಾಯಿ ತೊಗೊಂಡಿದ್ವಿ. ಮತ್ತು ಅದಕ್ಕೆ ಸ್ವಲ್ಪ 1.5 ಇಂಚಷ್ಟು ಶುಂಠಿ. ಸ್ವಲ್ಪ ಖಾರ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈರುಳ್ಳಿ ಸೈಜು ದಪ್ಪ ಇತ್ತು ಅಂತಂದರೆ 3 ತೊಗೊಂಡ್ರು ಸಾಕು ಅಥವಾ 2.5 ತೊಗೊಂಡ್ರು ಸಾಕು. ಯಾಕೆಂದರೆ ಸಿಹಿ ಬರಬಾರ್ದು, ಈರುಳ್ಳಿ ಹಾಕಿದ್ರೆ ಸಿಹಿ ಬರುತ್ತಲ್ವ, ಅದಕ್ಕಾಗಿಯೇ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 4 ಒಣಮೆಣ್ಸಿನ್ಕಾಯಿ ಇದು ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾವೇನು ನಾನ್ ವೆಜ್ಜಿಗೆ ಮಸಾಲೆ ಇಡ್ತೀವಲ್ಲ ಅದೇ ಮಸಾಲೆನೇ, ಬಟ್ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕೆಲವ್ರು ಫ್ರೈ ಮಾಡ್ತಾರೆ, ಬಟ್ ನಾವು ಫ್ರೈ ಮಾಡೋದಿಲ್ಲ. ಆದರೆ ಕೋಳಿ ಬಸ್ಸಾರಿಗೆ ಮಾತ್ರ ಇದು ಫ್ರೈ ಮಾಡ್ಕೊಳ್ಲೇಬೇಕು. ಈವನ್ ಕಾಯಿ ಕೂಡ ಇದಕ್ಕೆ ಚೆನ್ನಾಗಿ ಹಾಕಿ ಹುರ್ಕೊಬೇಕು. ಇಷ್ಟೆಲ್ಲ ಆದಮೇಲೆ ಚಕ್ಕೆ, ಲವಂಗ ಮತ್ತು ಮೆಣಸು, ಸೋಂಪುಕಾಳು ಇಷ್ಟನ್ನೆಲ್ಲನೂ ಹಾಕ್ಕೊಬೇಕು. ಏನಿಲ್ಲ ಅಂತಂದರೂ ಒಂದು 2 ಟೀ ಸ್ಪೂನ್ ಲವಂಗ, ಒಂದು 3 ಸ್ಪೂನು ಮೆಣಸು ಮತ್ತು ಚಕ್ಕೆ ಒಂದು ಸ್ವಲ್ಪ ಹಾಕಿ, ಮತ್ತು ಸೋಂಪುಕಾಳು ಬಂದು 1 ಟೀ ಸ್ಪೂನ್ ಅಥವಾ 1.5 ಟೀ ಸ್ಪೂನ್ ತೊಗೊಂಡಿದ್ದೀವಿ. ಎಲ್ಲ ಇಷ್ಟೂ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಹುರಿತಾ ಇದ್ದಂಗೆ ನಿಮಗೆ ಘಮ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಯೂಶಲಿ ನಾನ್ ವೆಜ್ಗೆ ಮಾಡಬೇಕಂದ್ರೆ ಚಿಕನ್ ಸಾರು, ಮಟನ್ ಸಾರು ಮಾಡಬೇಕಾದ್ರೆ ನಮ್ಮ ಮನೇಲಿ ಹುರಿಯೋದಿಲ್ಲ, ನಮ್ಮಮ್ಮ ಮನೇಲಿ ಹುರಿತಾರೆ.
ಈವನ್ ನಾರ್ಮಲಾಗಿ ಕೋಳಿ ಸಾರು ಮಾಡಬೇಕಾದ್ರೂ ಈ ಥರ ಹುರ್ಕೊಂಡು ಸಾರು ಮಾಡ್ತಾರೆ. ಬಟ್ ಇಲ್ಲಿ ನಾಟಿ ಕೋಳಿ ಬಸ್ಸಾರಿಗೆ ಇಷ್ಟನ್ನು ಹಾಕಿ ಟೊಮೆಟೊ ಯೂಸ್ ಮಾಡಬೇಕು. ಯೂಶ್ವಲಿ ನಾನ್ ವೆಜ್ಗೆ ನಾವು ಟೊಮೆಟೊ ಅಂದರೆ ನಾರ್ಮಲ್ ಕೋಳಿ ಸಾರಿಗೆ ಟೊಮೆಟೊ ಯೂಸ್ ಮಾಡೋದಿಲ್ಲ. ಇಲ್ಲಿ ನಾಟಿ ಕೋಳಿ ಸಾರಿಗೆ ಟೊಮೆಟೊ ಯೂಸ್ ಮಾಡಬೇಕು. ಮತ್ತು 1 ಅಥವಾ 1/4 ಹಿಡಿ ಕೊತ್ತಂಬರಿ ಸೊಪ್ಪು ಇಷ್ಟು ಚೆನ್ನಾಗಿ ವಾಶ್ ಮಾಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಆ ಕೊತ್ತಂಬರಿ ಸೊಪ್ಪು ನಾವೇನು ಹಾಕಿದ್ದೀವಿ ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನು ಸ್ವಲ್ಪ ಅಂದರೆ ಸಣ್ಣಗಾಗಿರುತ್ತೆ. ಮತ್ತು ಈ ಈರುಳ್ಳಿ ಇದೆಲ್ಲ ಏನು ಹಾಕಿದ್ದೀವಿ ಇದಿಷ್ಟು ಫ್ರೈ ಆಗಬೇಕು. ಆ ಅರೋಮಾ ನಿಮಗೆ ಬರುತ್ತೆ, ಅಲ್ಲಿವರೆಗೂ ನಿಮಗೆ ಚೆನ್ನಾಗಿ ಮಸಾಲೆನ ಫ್ರೈ ಮಾಡ್ಕೊಬೇಕು. ಚಕ್ಕೆ, ಲವಂಗ, ಮೆಣಸು ಏನಾಗಿರುತ್ತೆ ಅದ್ರ ಘಮ ನಿಮಗೆ ಬರುತ್ತೆ, ಉರಿತಾ ಇದ್ದಂಗೆ ಘಮ ಬರುತ್ತೆ. ಈವನ್ ಟೊಮೆಟೋನೆಲ್ಲ ನೀವು ಹಾಕಿರೋದು ಕೂಡ ಸಾಫ್ಟ್ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಂತರ ಇದಕ್ಕೆ ಆಫ್ ಮಾಡಿ ಎಲ್ಲ ಫ್ರೈ ಆದಮೇಲೆ ಆಫ್ ಮಾಡಿ ಸ್ವಲ್ಪ ಅರಿಶಿಣ ಮತ್ತು ಧನಿಯಾ ಪುಡಿ ಬಂದು ಒಂದು ಚಿಕ್ಕ ಸ್ಪೂನಲ್ಲಿ ಒಂದು 3/4 ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀವಿ. ಇದಿಷ್ಟು ಹಾಕಿ ಫ್ರೈ ಮಾಡ್ಕೊಬೇಕು. ಇದು ಸ್ಟವ್ ಆನ್ ಮಾಡಿಕೊಂಡು ಧನಿಯಾ ಪುಡಿ ಹಾಕಿದ್ಮೇಲೆ ಫ್ರೈ ಮಾಡ್ಕೊಂಬೇಡಿ. ಸ್ಟವ್ ಆಫ್ ಮಾಡಿದ್ಮೇಲೆ ಇದನ್ನು ಧನಿಯಾ ಪುಡಿ ಮತ್ತು ಅರಿಶಿನ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ. ಆ ಬಿಸಿ ಏನಿರುತ್ತೆ ಆ ಬಿಸಿಲೇನೇ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮತ್ತು ನಾವು ಫ್ಲೇಮ್ ಹೈಯಲ್ಲಿ ಇಟ್ಕೊಂಡು ಇದು ಮಾಡಿದ್ರೆ ಆ ಮಸಾಲೆ ಏನಿದೆ ಸೀದೋಗುತ್ತೆ. ಮತ್ತು ಆ ಸ್ಮೆಲ್ಲು ಅರೋಮಾ ಅಷ್ಟು ಚೆನ್ನಾಗಿರೋದಿಲ್ಲ, ಒಂಥರ ಸೀದೆ ಸ್ಮೆಲ್ ಥರ ಬರುತ್ತೆ. ಅದಕ್ಕಾಗಿ ಸ್ಟವ್ ಆಫ್ ಮಾಡಿದ್ಮೇಲೆ ಧನಿಯಾ ಪುಡಿ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಕೂಲ್ ಆಗೋಕ್ಕೆ ಬಿಡಿ. ಅದು ತಣ್ಣಗಾಗ್ತಿದ್ದಂಗೆ ಒಂದು ಕುಕ್ಕರಲ್ಲಿ ನಾವು ತೊಗೊಂಡಿರೋ ಅಂಥ ನಾಟಿ ಕೋಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಯಾವುದೇ ಥರದ ಎಣ್ಣೆ ಹಾಕಬಾರ್ದು. ಎಣ್ಣೆ ಹಾಕದಿರನೇ ನಾಟಿ ಕೋಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದರಲ್ಲಿ ನೀರಿನ ಅಂಶ ಏನಿದೆ ಇದೆಲ್ಲ ಚೆನ್ನಾಗಿ ಹೀರ್ಕೊಬೇಕು, ನೀರೆಲ್ಲ ಸುಂಡ್ಕೊಬೇಕು. ಆ ನೀರೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ನೋಡಿ. ನಾವು ಒಂದು ಚೂರು ನೀರಾಗಲಿ ಎಣ್ಣೆ ಆಗಲಿ ಒಂದು ಚೂರು ಹಾಕಿರಲಿಲ್ಲ. ಈಗ ನೋಡಿ ಎಷ್ಟು ನೀರು ಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಈ ನೀರೆಲ್ಲನೂ ಚೆನ್ನಾಗಿ ಸುಂಡ್ಕೊಳೋ ಥರ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾಟಿ ಕೋಳಿನ ಯಾವುದೇ ಥರದ ಎಣ್ಣೆ ಹಾಕೋದಿಲ್ಲ, ಬಿಕಾಸ್ ಆಮೇಲೆ ಹಾಕಬೇಕಾಗತ್ತೆ, ನಾನು ಅದನ್ನು ಹೇಳ್ತೀನಿ. ಈಗ ಎಣ್ಣೆ ಹಾಕದಿರೇ ಇಷ್ಟು ಫ್ರೈ ಮಾಡಿಕೊಂಡು ಚೆನ್ನಾಗಿ ನೀರೆಲ್ಲ ಸುಂಡ್ಕೊಂಡ್ಮೇಲೆ ನಾನು 1 ಹಿಡಿಯಷ್ಟು ಕಲ್ಲುಪ್ಪು ಹಾಕಿದ್ದೀನಿ. ಒಂದು ಹಿಡಿ ಸಾಕು, 1 ಹಿಡಿಯಷ್ಟು ಸಾಕು. ಆಮೇಲೆ ನೋಡಿಕೊಂಡು ಬೇಕಾದರೆ ಹಾಕ್ಕೊಬೋದು. ಯಾಕೆ ಅಂತಂದರೆ ಕಮ್ಮಿ ಆದರೆ ಹಾಕ್ಕೊಬೋದು, ಹೆಚ್ಚಿಗೆ ಆದರೆ ಏನೂ ಮಾಡಲಿಕ್ಕಾಗೋದಿಲ್ಲ, ಅದಕ್ಕಾಗಿಯೇ. ಮತ್ತು ಸ್ವಲ್ಪ ಅರಿಶಿನ, ನಾವು ಮಸಾಲೆ ಹುರಿಬೇಕಾದ್ರೂ ಅರಿಶಿನ ಹಾಕಿದ್ದೀವಿ. ಇಲ್ಲಿ ಕೋಳಿ ಫ್ರೈ ಮಾಡ್ಕೊಳೋದಕ್ಕೆ ಸ್ವಲ್ಪ ಅರಿಶಿನ ಹಾಕಿದ್ರೆ ಸಾಕು, ಇಲ್ಲ ತುಂಬ ಬೇಡ, ಯಾಕೆಂದರೆ ಮಸಾಲೆಗೆ ನಾವು ಆಲ್ರೆಡಿ ಹಾಕಿದ್ದೀವಿ, ಅದಕ್ಕಾಗಿಯೇ. ನೋಡಿ ನೀರು ಎಷ್ಟಿತ್ತು ಆಲ್ರೆಡಿ ಎಲ್ಲ ಹೀರ್ಕೊತಾ ಇದೆ ನೀರು. ಇಷ್ಟು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಆ ನೀರೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಮತ್ತು ನಾವೇನು ಹುರ್ಕೊಂಡಿದ್ವಲ್ಲ ಮಸಾಲೆ ಅದು ತಣ್ಣಗಾದಮೇಲೆ ಅದನ್ನು ರುಬ್ಕೊಬೇಕು. ತುಂಬ ನೈಸಾಗಿ ರುಬ್ಕೊಬೇಕು, ತರಿಯಾಗಿರಬಾರ್ದು, ಚೆನ್ನಾಗಿ ಫೈನ್ ಪೇಸ್ಟ್ ಆಗಿರಬೇಕು. ಇದನ್ನು ರುಬ್ಕೊಂಡು ಆ ನೀರೆಲ್ಲ ಹೀರ್ಕೊಂಡದಲ್ವ ನಾಟಿ ಕೋಳಿ ನಾವೇನು ಫ್ರೈ ಮಾಡ್ಕೊಂಡಿರ್ತೀವಿ ಆ ಕುಕ್ಕರ್ಗೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಗ್ತಿದ್ದಂಗೆ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು, ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು. ನಾವು ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ನೀರು ಹಾಡಿಸಿದ ನೀರನ್ನ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ. ಮತ್ತು ನಿಮಗೆ ಸಾಂಬಾರು ತೆಳ್ಳಗೆ ಬೇಕಾ ಅಥವಾ ಗಟ್ಟಿ ಬೇಕಾ, ತುಂಬ ಮಂದ ಬೇಕಾ ಅಥವಾ ತೆಳ್ಳಗೆ ಬೇಕಾ ಅಂತಂದ್ಬಿಟ್ಟು, ಯೂಶ್ವಲಿ ನಾವು ಬಸ್ಸಾರಿಗೆ ಸ್ವಲ್ಪ ಮಂದನೂ ಇಲ್ಲ ಸ್ವಲ್ಪ ತೆಳ್ಳಗೂ ಇಲ್ಲ, ಆ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಬೇಕು. ಯಾಕೆಂದರೆ ಮುದ್ದೆಗೆ ಎಲ್ಲದಕ್ಕೂ ಬೇಕಲ್ವ. ಈವನ್ ಇದಕ್ಕೆ ಈ ಸಾಂಬಾರಿಗೆ ಕೋರಿ ರೊಟ್ಟಿ ಅಂತ ಸಿಗುತ್ತೆ, ಈ ಮಂಗಳೂರು ಸ್ಟೋರ್ಸಲ್ಲೆಲ್ಲ ಸಿಗುತ್ತೆ ನೋಡಿ. ಇಷ್ಟಿದ್ರೆ ಸಾಕು ಸಾಂಬಾರು. ಆಮೇಲೆ ಅದು ಕುದ್ದಿ ಸ್ವಲ್ಪ ಎಲ್ಲ ವಿಷಲೆಲ್ಲ ಬಂದಮೇಲೆ, ಬಿಕಾಸ್ ನಾಟಿ ಕೋಳಿ ಅಲ್ವಾ, ಏನಿಲ್ಲ ಅಂತಂದ್ರೂ ನಾವು ಒಂದು 5ರಿಂದ 6 ವಿಷಲ್ ತೊಗೊಳ್ಲೇಬೇಕು, ಅಷ್ಟು ತೊಗೊಳ್ಲೇಬೇಕು. ಮತ್ತು ಅದು ಸ್ವಲ್ಪ ಕುದಿಲಿಕ್ಕೆ ಬಿಟ್ಟು ಇನ್ನೊಂದು ಕುಕ್ಕರಲ್ಲಿ ನೆಂದಿರೋ ಕಡಲೆಕಾಳು ಹಾಕ್ಕೊಂಡು, ರಾತ್ರಿಯೇ ನೆನೆಸಿಟ್ಟಿರೋ ಅಂಥ ಕಡಲೆಕಾಳು ಇಷ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು. ಕಡಲೆಕಾಳು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ನೋಡಿ ಇಲ್ಲಿ ಚೆನ್ನಾಗಿ ಕುದಿ ಬರ್ತಾ ಇದೆ. ನಾಟಿ ಕೋಳಿ ಸಾರು ಎಲ್ಲ ಉಪ್ಪು ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು 5 ವಿಷಿಲಾದರೂ ತೊಗೊಂಡ್ವಿ. ಒಂದು 5 ವಿಷಲ್ ತೊಗೊಂಡು ನೋಡಿದ್ಮೇಲೂ ಅದು ಬೆಂದಿರಲಿಲ್ಲ, ಬಿಕಾಸ್ ಇದು ನಾಟಿ ಕೋಳಿ ಸ್ವಲ್ಪ ಬಲ್ತಿರೋದ್ರಿಂದ 5 ವಿಷಲ್ಗೂ ಬೆಂದಿರಲಿಲ್ಲ. ಸೊ ನಾವು ಮತ್ತೆ ಒಂದು
2-3 ವಿಷಲ್ ತೊಗೊಂಡ್ವಿ. ಸೊ ಅಲ್ಲಿಗೆ ಒಂದು 6-7 ವಿಷಲ್ಲೇ ಆಯಿತು. 7 ವಿಷಲ್ ತೊಗೊಂಡ್ವಿ. ಈಗ ಅದು ಕುಕ್ಕರೆಲ್ಲ ಪ್ರೆಷರ್ ಬಿಟ್ಟು ಎಲ್ಲ ಆದಮೇಲೆ ಮತ್ತೆ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಸಾಕಾ ಬೆಂದಿರೋದು ಅಥವಾ ಇನ್ನೂ ಬೇಯಬೇಕು ಅಂತ ಅಂದ್ಬಿಟ್ಟು. ಬಿಕಾಸ್ ಕೋಳಿ ಒಂದೊಂದು ಸತಿ ತುಂಬ ಬಲ್ತ್ಬಿಟ್ಟಿದ್ರೆ ಸ್ವಲ್ಪ ರಬ್ಬರ್ ಥರ ಬಂದುಬಿಡುತ್ತೆ. ಸೊ ಹಾಗಾದರೆ ಚೆನ್ನಾಗಿರಲ್ಲ. ಸ್ವಲ್ಪ ಸಾಫ್ಟಾಗಿದ್ರೇ ಚೆನ್ನಾಗಿರೋದು. ನಮಗೆ ಒಂದು 7 ಸತಿ ಕೂಗಿಸ್ಕೊಂಡ್ಮೇಲೆ ಚೆನ್ನಾಗಿ ಅಂದರೆ ಬೆಂದಿತ್ತು. ನಮಗೆ ಈಗ ಈ ಹದದಲ್ಲಿ ನಾವು ಕಡಲೆಕಾಳು ಏನು ಬೇಯಿಸ್ಕೊಂಡಿದ್ದೀವಿ, ಕಡಲೆಕಾಳು ಉಪ್ಪು ಹಾಕಿ ಏನು ಬೇಯಿಸ್ಕೊಂಡಿದ್ದೀವಿ, ಆ ಕಡಲೆಕಾಳನ್ನ ಇದಕ್ಕೆ ಸೇರಿಸ್ಕೊಬೇಕಾಗತ್ತೆ. ಬಿಕಾಸ್ ಇದಕ್ಕೆ ಕಡಲೆಕಾಳು ಹಾಕಿದ್ರೇ ರುಚಿ. ಕೆಲವರು ಹಾಕ್ತಾರೆ, ಕೆಲವರು ಹಾಕೋದಿಲ್ಲ. ನಾವು ಹಾಕ್ತೀವಿ, ನಮ್ಮಮ್ಮ ಮನೇಲಿ ಹಾಕ್ತೀವಿ. ಇದು ಏನು ಚಿಕನ್ ಫ್ರೈ ಮಾಡಿದಾಗ ಅದ್ರ ಜೊತೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ನೋಡಿ, ಬೇಯಿಸ್ಕೊಂಡಿರೋ ಅಂತಹ ಕಡಲೆಕಾಳು ಸ್ವಲ್ಪ ನೀರು ಏನು ಆ್ಯಡ್ ಮಾಡಿದ್ದೀವಿ, ಅದಕ್ಕೆ ಕಡಲೆಕಾಳಿಗೆ ಸ್ವಲ್ಪನೇ ನೀರು ಆ್ಯಡ್ ಮಾಡಬೇಕು. ಕಡಲೆಕಾಳು ಮತ್ತು ನೀರು ಇದನ್ನು ಹಾಕಿ ಬೇಯಿಸ್ಕೊಂಡು ಆ ಚಿಕನ್ ಸಾಂಬಾರಿಗೆ ಸೇರಿಸ್ಕೊಂಡಿದ್ದೀನಿ. ಸಾಂಬಾರು ಮತ್ತು ಈ ಥರ ಚಿಕನ್ ಪೀಸಸ್ನ ಸಪ್ರೇಟ್ ಮಾಡಬೇಕಾಗತ್ತೆ. ಯೂಶಲಿ ಚಿಕನ್ ಸಾಂಬಾರು ಮಾಡಬೇಕಾದ್ರೆ ನಾವು ಪೀಸ್ ಆ ಸಾರಲ್ಲೇ ಇರುತ್ತೆ. ನಾನು ನಿಮಗೆ ಮೊದಲೇ ಹೇಳ್ದಂಗೆನೇ ನಾಟಿ ಕೋಳಿ ಬಸ್ಸಾರು ಆ್ಯಸ್ ಯೂಶಲ್. ವೆಜ್ಜಲ್ಲಿ ಸೊಪ್ಪು ಅಥವಾ ಪಲ್ಯ ನಾವೇನಾದ್ರು ಮಾಡಿದಾಗ ಸಪ್ರೇಟಾಗಿರುತ್ತಲ್ವ, ಅದೇ ಥರನೇ ಇದು ಚಿಕನ್ ಪೀಸು ಮತ್ತು ಸಾಂಬಾರು ಸಪ್ರೇಟಾಗಿರುತ್ತೆ. ಪೀಸ್ನ ನಾವು ಬೇರೆ ಮಾಡ್ಕೊತೀವಿ, ಅಂದರೆ ಕಡಲೆಕಾಳು ಚಿಕನ್ ಎಲ್ಲ ಏನು ಹಾಕಿರ್ತೀವಿ ಇದನ್ನು ಸಪ್ರೇಟ್ ಮಾಡ್ಕೊತೀವಿ. ಸಾಂಬಾರು ಸಪ್ರೇಟು, ಪೀಸು ಸಪ್ರೇಟ್ ಇರುತ್ತೆ. ಅದಕ್ಕೆ ಇದನ್ನು ಕೋಳಿ ಬಸ್ಸಾರು ಅಂತ ಹೇಳೋದು. ಆ್ಯಸ್ ಯೂಶಲ್ ನಾವು ವೆಜ್ಜಿಗೆ ಮಾಡ್ತೀವಿ ಸಪ್ರೇಟ್ ಪಲ್ಯ ಮತ್ತು ಸಾಂಬಾರು, ಅದೇ ಥರ ಇದನ್ನು. ಈಗ ನಾನು ಅದೇ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಕಾದ್ಮೇಲೆ ಸಾಸಿವೆ ಸ್ವಲ್ಪ ಸಿಡಿತಾ ಇದ್ದಂಗೆ ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾನು ನಿಮಗೆ ಮುಂಚೆನೇ ಹೇಳ್ದಂಗೆನೇ ಚಿಕನ್ ಫ್ರೈ ಮಾಡಬೇಕಾದ್ರೆ ಎಣ್ಣೆ ಹಾಕಲಿಲ್ಲ, ಹಾಗೆಯೇ ಡ್ರೈ ಫ್ರೈ ಮಾಡಿಕೊಂಡು ನೀರೆಲ್ಲ ಇಂಬ್ರೋವರೆಗೂ ಫ್ರೈ ಮಾಡ್ಕೊಂಡ್ವಿ. ಏನಕ್ಕೆ ಅಂತಂದರೆ ಈಗ ನಾವು ಎಣ್ಣೆ ಹಾಕಿ ನಾವು ಒಗ್ಗರಣೆ ಕೊಡೋದಕ್ಕೆ ಆವಾಗಲೇ ಬೇಡ ಅಂತ ಹೇಳಿದ್ದು. ಈಗ ಅದನ್ನೆಲ್ಲ ಚೆನ್ನಾಗಿ ಅಂದರೆ ಸಾಸಿವೆ ಎಲ್ಲ ಸಿಡಿದ ಮೇಲೆ ಅದಕ್ಕೆ ನಾವು ಬೇರೆ ಅಂದರೆ ಬಗ್ಗಿಸ್ಕೊಂಡಿರೋಂಥ ಸಾಂಬಾರು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ. ನಾವೇನು ಒಗ್ಗರಣೆ ಕೊಟ್ಟಿರ್ತೀವಿ ಅದಕ್ಕೆ ಆ ಸಾರನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ. ಇಲ್ಲಿ 1 ಅಥವಾ 1.5 ಟೀ ಸ್ಪೂನ್ ಅಕ್ಕಿ ಪೌಡರ್ನ ಸ್ಲರಿ ಮಾಡ್ಕೊತಾ ಇದ್ದೀವಿ. ಅಂದರೆ ಅಕ್ಕಿನ ಚೆನ್ನಾಗಿ ಹುರಿದು ಇದನ್ನು ಪೌಡರ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಸ್ಲರಿ ಮಾಡಿಕೊಂಡು ಕುದೀತಾ ಇರೋವಂತಹ ಚಿಕನ್ ಸಾಂಬಾರಿಗೆ ಅದನ್ನು ಹಾಕಬೇಕು. ಥಿಕ್ನೆಸ್ ಆಗಿರ್ಬೋದು ಮತ್ತು ಟೇಸ್ಟ್ ಆಗಿರ್ಬೋದು ತುಂಬ ಚೆನ್ನಾಗಿ ಕೊಡುತ್ತೆ. ಅದಕ್ಕಾಗಿ ಅಕ್ಕಿನ ಪುಡಿ ಮಾಡಿಕೊಂಡು ಇದಕ್ಕೆ ಹಾಕಬೇಕು. ಇನ್ನೊಂದು ನಾವು ಚಿಕನ್ ಫ್ರೈಗೂ ಹಾಕಬೇಕು. ಅದು ಸ್ವಲ್ಪ ಸ್ಲರಿ ಮಾಡಿಕೊಂಡು ಸಾಂಬಾರಿಗೆ ಹಾಕಿದ್ರೆ ಟೇಸ್ಟ್ ತುಂಬ ಎನ್ಹಾನ್ಸ್ ಆಗುತ್ತೆ, ಚೆನ್ನಾಗಿರುತ್ತೆ. ಇನ್ನೊಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀವಿ. ಏನಿಲ್ಲ ಅಂತಂದರೂ 3-4 ಸ್ಪೂನ್ ಎಣ್ಣೆ ಹಾಕ್ಕೊಬೇಕು. ಸ್ವಲ್ಪ ಯಾಕೆ ಅಂತಂದರೆ ಫ್ರೈ ಮಾಡಬೇಕಲ್ವ, ಅದಕ್ಕಾಗಿ 3 ಅಥವಾ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಬೇಕು ಅಂದವರು ಸಾಸಿವೆ ಹಾಕ್ಕೊಬೋದು. ಇಲ್ಲ ಬೇಡ, ನಾವು ಆಲ್ರೆಡಿ ಸಾಂಬಾರಿಗೆ ಯೂಸ್ ಮಾಡಿದ್ದೀವಿ ಅಂತಂದಮೇಲೆ ಸಾಸಿವೆ ಏನೋ ಅವಶ್ಯಕತೆ ಇಲ್ಲ, ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಇಲ್ಲ ಅಂತ ನಾನು ಹೇಳಿದಾಗೆ. ಇದಕ್ಕೆ ಸ್ವಲ್ಪ 1 ಹಿಡಿ ಅಥವಾ 1/4 ಹಿಡಿ ಅಷ್ಟು ಕರ್ಬೇವಿನ ಸೊಪ್ಪು ಎಣ್ಣೆಗೆ ಹಾಕ್ಕೊಂಡು, ಕರ್ಬೇವಿನ ಸೊಪ್ಪು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು, ಅಂದರೆ ಏನಂತಾರೆ ಸ್ವಲ್ಪ ಕರಮ್ ಅನ್ನತ್ತೆ ಕರ್ಬೇವಿನ ಸೊಪ್ಪು. ನೋಡಿ ನಿಮಗೆ ಗೊತ್ತಾಗುತ್ತೆ, ಅಷ್ಟು ಮಾಡಿಕೊಂಡ್ರೆ ಸ್ವಲ್ಪ ತಿನ್ಬೇಕಾದ್ರೆ ಆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇನೆ ಫ್ರೈ ಮಾಡಿಕೊಂಡು, ನಾವು ಏನು ಚಿಕನ್ ಪೀಸ್ನ ಸಪ್ರೇಟ್ ಮಾಡ್ಕೊಂಡಿದ್ದೀವಿ ಆ ಚಿಕನ್ ಫ್ರೈ ಅಥವಾ ಚಿಕನ್ ಪೀಸ್ನ ಇದಕ್ಕೆ ಹಾಕ್ಕೊಂಡು, ಇದಕ್ಕೆ ಸ್ವಲ್ಪ 1 ಅಥವಾ 1.5 ಟೀ ಸ್ಪೂನ್ ಖಾರದ ಪುಡಿ, ಉಪ್ಪು, ಯಾಕೆಂದರೆ ಸಾಂಬಾರು ನಾವು ಸಪ್ರೇಟ್ ಮಾಡ್ಕೊಂಡಿದ್ದೀವಿ, ಸ್ವಲ್ಪ ಖಾರ ಪ್ರಮಾಣ ಕಮ್ಮಿ ಆಗಿರುತ್ತೆ, ಅದಕ್ಕಾಗಿ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆಲ್ರೆಡಿ ಚಿಕನ್ ಬೆಂದಿದೆ, ಜಾಸ್ತಿ ಇದು ಮಾಡೋಕ್ಕೆ ಹೋದರೆ ಅದು ಚಿಕನ್ ಪೀಸಸ್ ಮೂಳೆಯಿಂದ ಸಪ್ರೇಟ್ ಆಗುತ್ತೆ. ಅದು ಮೂಳೆ ಸಪ್ರೇಟು ಚಿಕನ್ ಸಪ್ರೇಟ್ ಆದರೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ಈ ಥರ ಟಾಸ್ ಮಾಡ್ಕೊಳ್ಳಿ. ಈ ಥರ ಟಾಸ್ ಮಾಡ್ಕೊಳೋದ್ರಿಂದ ನಿಮಗೆ ಚಿಕನ್ ಪೀಸಸ್ ಆಗಲಿ ಏನಾಗಲಿ ಒಡೆಯೋದಿಲ್ಲ. ತುಂಬ ಬೆಂದೋಗ್ಬಿಟ್ಟಿದ್ರೆ ಅದನ್ನು ಸಪ್ರೇಟ್ ಆಗೋದಿಲ್ಲ.
ನೋಡಿ ಅದು ಸ್ವಲ್ಪ ಟಾಸ್ ಮಾಡ್ಕೊತಿದ್ದಂಗೆನೇ ಇದಕ್ಕೆ ನಾವು ಏನು ಅಕ್ಕಿ ಪುಡಿ ಮಾಡ್ಕೊಂಡಿದ್ದೀವಿ, ಚೆನ್ನಾಗಿ ಅಕ್ಕಿನ ಫ್ರೈ ಮಾಡಿಕೊಂಡು ಪೌಡರ್ ಮಾಡ್ಕೊಂಡಿದ್ದೀವಿ, ಇದನ್ನು ಬ್ಯಾಚ್ ಬೈ ಬ್ಯಾಚ್ ಹಿಂಗೆ ಹಾಕಿ ಚೆನ್ನಾಗಿ ಟಾಸ್ ಮಾಡ್ಕೊಬೇಕು. ಇದನ್ನು ಟಾಸ್ ಮಾಡ್ತಿದ್ದಂಗೆ ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಚಿಕನ್ ಫ್ರೈಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಆವಾಗ ಆ ರುಚಿ ಚೆನ್ನಾಗಿ ಕೊಡುತ್ತೆ ಮತ್ತು ನೀರಿನಂಶ ನಿಮಗೆ ಚಿಕನ್ನಲ್ಲಿ ಏನೇ ಇದ್ರೂ ಹೋಗುತ್ತೆ. ಇಷ್ಟೇ ಫ್ರೆಂಡ್ಸ್, ಚಿಕನ್ ಬಸ್ಸಾರು, ನಾಟಿ ಕೋಳಿ ಬಸ್ಸಾರು. ಆ್ಯಕ್ಚುಲಿ ಇದನ್ನು ಫಾರಮ್ ಕೋಳಿಲೂ ಮಾಡ್ಬೋದು. ನಿಮಗೆ ಫಾರಮ್ ಕೋಳಿಗಿಂತ ನಾಟಿ ಕೋಳಿಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ತುಂಬ ಸೂಪರ್ ಆಗಿರುತ್ತೆ. ಓಕೆ, ಇಲ್ಲಿಗೆ ಈ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನಾನು ಹಾಕೋ ಎಲ್ಲ ವಿಡಿಯೋಸು ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು. ಪ್ಲೀಸ್ ಡೂ ಟ್ರೈ. ಯಾಕೆ ಅಂತಂದರೆ ಇದು ಒಂದು ಸತಿ ಸಾಂಬಾರು ಟೇಸ್ಟ್ ನೋಡಿದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ. ಅದಕ್ಕಾಗಿ ಟ್ರೈ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.